ಏನಪ್ಪ ಅಂದರೆ ನಮ್ಮೆಲ್ಲರಿಗೂ ಜಗನ್ಮಾತೆಯ ಆಶೀರ್ವಾದ ಆಗಬೇಕಾದ್ರೆ, ಪರಮಾತ್ಮನ ಆಶೀರ್ವಾದ ಆಗಬೇಕಾದ್ರೆ ಆ ನಾಮಾವಳಿ ಮಾಡಬೇಕಂತ. ಯಾವ ನಾಮಾವಳಿ? ಹರನಾಮವನ್ನು ಬಿಡದೆ ಜಪಿಸಬಲ್ಲವರು ಭವಮರಣ ಮಾಯ ಕರ್ಮ ಮಲಪಾಶ ಬಂದು ದುರಿತ ಕಂಟಕ ಅಳಿದು ಕೈ ಸಾರುತಿಯ ಒಮ್ಮಳತರ ಭೋಗ ಮುಕ್ಷಿಯೋದು ಅಂದರವರು. 108 ಪರಮಾತ್ಮ ನಾಮಸ್ಮರಣೆ ಅದಾವ, 108 ಪಾರ್ವತಿ ಪರಮೇಶ್ವರರ ನಾಮಸ್ಮರಣೆ ಅದಾವ. ಅದಕ್ಕೇನಂತ ಕರೆದರ ಪರಮೇಶ್ವರ ನಾಮವನ್ನು ಹಗಲಿರಲು ಸಹಸ್ರನೂರ ಆಗದೆಂಬ ಓದಿ ಕೇಳಿದವರಿಗೆ ದುರಿತ ಕಂಟಕ ಬಳಿದು ಕೈ ಸಾರುತಿಯ ಒಮಳತರ ಭೋಗ ಮೋಕ್ಷವದು. ನಮಗೇನಾಗುತ್ತೆ ಜಗನ್ಮಾತೆ ಪುರಾಣದಿಂದ ಮೋಕ್ಷನಾಗ್ತದ. ಮತ್ತು ಇರುವುದರಾಗಲಿ ನಮಗೇನು ಬೇಕಾಗಿತ್ತಂದ್ರೆ ಸಂತಾನ ಬೇಕಾದರೂ ಕೂಡ ದೇವೋಪಾಸಕರಾಗಬೇಕು, ಮಕ್ಕಳು ದೊರಬೇಕಾದ್ರೆ ದೇವೋಪಾಸಕರಾಗಬೇಕು, ಮದುವೆ ಮಾಡೋದಾಗಲಿ ಮುಂಜಿ ಮಾಡೋದಾಗಲಿ ಎಲ್ಲದಕ್ಕೂ ಕೂಡ ಆಶ್ರಯ ಕೊಟ್ಟವಳು ಯಾರಂದ್ರೆ ಜಗನ್ಮಾತೆ. ಈ ಜಗನ್ಮಾತೆ ಒಲಿಬೇಕಾದ್ರೆ ಏನು ಮಾಡಬೇಕು ಅಂದರೆ, ಶಿವಾನಂದಪ್ಪ ಅವ್ರು ಅಂತಿದ್ರು, ಜಗನ್ಮಾತೆ ಕಾಣಬೇಕಾದ್ರೆ ಎಲ್ಲೇ ಸೋರಿಬೆಣ್ಣ ಗುಡ್ಡದೊಳಗೆ ಶಬರಿ ಕೊಳ್ಳಕ್ಕೆ ಹೋದರು. ಶಬರಿ ದೇವಸ್ಥಾನದೊಳಗೆ ನವಮಿ ನಿಮಿತ್ತವಾಗಿ 9 ದಿವಸ ಪುರಾಣ ಓದಿದ್ರು. 9 ದಿನದೊಳಗೆ ಸಾಕ್ಷಾತ್ ದೇವಿ ಬಂದಂತ. ದೇವಿ ಬಂದು ಏನಂದ್ರೆ, ನೋಡಪ್ಪ ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ, ಏನು ಬೇಡ್ತಿ ಬೇಡು ಅಂದಾಗ ಶಿವಾನಂದಪ್ಪ ಅವ್ರಂತಾರ, ತಾಯಿ ನಾನು ಏನೂ ಅಲ್ಲ, ನಿನ್ನ ದರ್ಶನ ಆತಲ್ಲ ಸಾಕು, ನಾವು ಹೊಕ್ಕೇನು ಅಂದಾಗ ಅವಾಗ ಜಗನ್ಮಾತೆ ಅಂತಾಳ, ನಿನಗೇನು ಕೊಡೋದು ಬೇಡ ಅಂದ್ರೆ ನಿನಗೆ ಶಿವಾನಂದ ಅಂತ ಯಾರು ನೆನೆಸ್ತಾರ ಅವ್ರಿಗೆ ಸಕಲ ಐಶ್ವರ್ಯ ಕೊಡಲಿ ಅಂತ ಆಶೀರ್ವಾದ ಮಾಡ್ಯಾರ ದೇವಿ. ಗೊತ್ತದ? ಅದು ಅಲ್ಲದೆ ಬಾಲ್ಯದಾಗಿದ್ದಾಗ ಶಿವಾನಂದಪ್ಪ ಅವರು ಅಲ್ಲಿ ಏನು ಹಚ್ಚಿದ್ರು ಅಂದ್ರೆ ಸೊಲ್ಲಾಪುರದ ಸಿದ್ದರಾಮೇಶ್ವರ ಪುರಾಣ ಹಚ್ಚಿದ್ರು. ಅದನ್ನು ಕೇಳಿದ್ರು ಅವರು. ಸಿದ್ದರಾಮರು ಏನು ಮಾಡಿದ್ರು ಅಂದ್ರೆ ಆ ಸಿರ್ಸೆಲ್ಲ ಗುಡ್ಡದಾಗ ಹಾರಿ ಮಲ್ಲಿಕಾರ್ಜುನ ಪ್ರತ್ಯಕ್ಷ ಮಾಡಿಕೊಂಡವರು ಯಾರು ಅಂದ್ರೆ ಸೊಲ್ಲಾಪುರದ ಸಿದ್ದರಾಮೇಶ್ವರ. ಅದೇ ಪ್ರಕಾರವಾಗಿ ಗದಗಿನ ಶಿವಾನಂದಪ್ಪ ಅವರು ಕಾಲಕಾಲೇಶ್ವರ ದೇವಸ್ಥಾನದ ಎಲ್ಲೇ ಗಜೇಂದ್ರಗಢದ ಹತ್ರಲ್ಲಿ ಕಳಕಮಲ್ಲಯ್ಯ ದೇವಸ್ಥಾನ ಅಂತಾರ, ಕಾಲಕಾಲೇಶ್ವರ ದೇವಸ್ಥಾನ ಅಂತಾರೆ. ಅಲ್ಲಿ ಹೋಗಿ ಅಪ್ಪ ಅವ್ರು ಹೇಳಿದರು, ಕಾಲಕಾಲೇಶ್ವರ ನೀ ನನಗೆ ಒಲಿಬೇಕಾದ್ರೆ ಏನು ಮಾಡ್ಬೇಕಂತ ತಿಳ್ಕೊಂಡು ಅದು ಗುಡ್ಡ ಮ್ಯಾಕ್ ನೋಡ್ರಿ ಫಟಿಗೆ ಬೀಳೋಷ್ಟು ಹತ್ರ ಐತಿ. ಆ ಗುಡ್ಡದ ಮ್ಯಾಗಿದ್ದ ಜಿಗದ್ರಂತ ಶಿವಾನಂದರು, ಸಾಕ್ಷಾತ್ ಪರಮಾತ್ಮ ಎತ್ತಿ ಹಿಡ್ದಾನ ಅವ್ರನ್ನ. ಅದಕ್ಕೆ ಯಾಕೆ ಶಿವಾನಂದ್ರ ಅಂತೇನು ಹೇಳ್ರಿ? ಜಗನ್ಮಾತೆ ಒಲಿಬೇಕಾದ್ರೆ ಸಾಮಾನ್ಯ ಅಲ್ಲ. ಪೂರ್ಣಾನಂದ ಅಜ್ಜ ಅವ್ರು ಏನು ಮಾಡಿದ್ರು ಅಂದ್ರೆ ಗುರು ಕೊಟ್ಟ ಮಹಾಮಂತ್ರವನ್ನು ಪಠಿಸಿ ಗೋಕರ್ಣದೊಳಗೆ 5 ತಿಂಗಳ ಜಪಯಜ್ಞೆ ಮಾಡಿದರು. 5 ತಿಂಗಳ ಮೇಲೆ ಮಧ್ಯರಾತ್ರಿಗೆ ಜಗನ್ಮಾತೆ ಬರ್ತಾಳಂತೆ ಹೇಳಿದ್ರು, ಗೊತ್ತಿತ್ತು ಅವರಿಗೆ. ಆವಾಗ 3 ಹೆಂಗೆ ಬಂದು ಜಗನ್ಮಾತೆ ಅಂತ ಕೇಳಿದ್ರೆ ಎಲ್ಲರನ್ನೂ ಹೊರಗೆ ಹಾಕಿದ್ರಂತ. ಶ್ರದ್ಧಾನಂದಪ್ಪವ್ರು ಮಾತ್ರ ಹೊರಗೆ ಹೋಗಿ ಒಳಗೆ ಬಂದು ಕಾಟದ ಬಿಡಕ್ಕೆ ಮಣಗಿದ್ರಂತವ್ರು. ಯಾರು? ಶ್ರದ್ಧಾನಂದಪ್ಪ ಅವರು. ಆವಾಗ ಎಲ್ಲರೂ ನೋಡಿದ್ರು ಹೊರಗೆ ಹೋಗಿದ್ರು, ಇವರು ಕಾಟದ ಬಿಡಕ್ಕೆ ಮಣಗಿದ್ರಲ್ಲ. ಆವಾಗ ಸಾಕ್ಷಾತ್ ದೇವಿ 100 ಸೂರ್ಯರು ಎಷ್ಟು ಬೆಳಕಾಕೈತಿ ಅಷ್ಟು ಬೆಳಕಾಗಿ ಆರತಿ ತಗೊಂಡು ಹಸಿರು ಸೀರೆ ಉಟ್ಕೊಂಡು ಬಂದು ಬೆಳಗಾಕತ್ತೀಳಂತ. ನೀ ಏನು ಬೇಡ್ತಿ ಬೇಡಪ್ಪ ಅಂದ್ರಂತ ಪೂರ್ಣಾನಂದರಿಗೆ. ಅಮ್ಮ ನೀನು ಭೇಟಿಯಾದಿ, ನನ್ನನ್ನು ಯಾರು ನೆನೆಸ್ತಾರ, ನನ್ನ ಭಕ್ತರು ಯಾರಾಗ್ಯಾರ ಅವ್ರ ಮನೆಯೊಳಗೆ ಸದಾ ಕೂಡ ಹಾಲು ಹೈನಾಗಲಿ ದನಕರ ಆಗಲಿ ಅವರು ಸಂತೋಷ ಇಲ್ಲಂತ ಪೂರ್ಣಾನಂದರು ಬೇಡ್ಕೊಂಡ್ರ ಭಕ್ತರಿಗಾಗಿ. ಆವಾಗ ಶ್ರದ್ಧಾನಂದಪ್ಪರು ಹೇಳಿದ್ರಂತ, ಚೊಕ್ಕ ತಮ್ಮ ನೀನು ಇಲ್ಲೇ ಇದ್ದೀನಿ ಅಂದ್ರಂತ. ಯಪ್ಪ ನಾನು ಇಲ್ಲೇ ಇದ್ದೀನಿ ಅಂದ್ರಂತ. ಮತ್ತು ನಿನಗೆ ಹಂಗೆ ಕಾಣ್ತಿ ಅಂದ್ಕೂಲಿ ಇಲ್ರಿಪ್ಪ, ನನಗೆ ಜಗ ಬೆಳಕು ಕಾಣ್ತಿ, ದೇವಿ ಮಾತ್ರ ಕಾಣಲಿಲ್ಲಪ್ಪ ಅಂದಂತ ಶ್ರದ್ಧಾನಂದಪ್ಪರು. ಆತಪ್ಪ ನಿನಗೂ ಒಳ್ಳೇದಾಕತ್ತಂತ ಹೇಳಿದರು. ಈ ಪುರಾಣ ಯಾಕೆ ಓದಬೇಕು ಅನ್ನೋದ್ರ ಬಗ್ಗೆ ಇನ್ನಷ್ಟು ನಿಮಗೆ ವಿಚಾರ ಮಾಡಿ ಹೇಳ್ತೇನೆ ನಿಮಗೆ. ಇದು ದೇವಿ ಪುರಾಣ ಬಗ್ಗೆನೇ ಹೇಳ್ಬಿಡ್ತೀನಿ ಇವತ್ತು. ಗುಡಿಸಾಗರ ಸಾಧೋಪನರು ಅಂತ ಆಗಿ ಹೋದರು. ಗುಡಿಸಾಗರ ಸಾಧುವಪ್ಪನವ್ರು ಏನು ಮಾಡ್ತಿದ್ರು ಅಂದ್ರೆ ದಿನ 18 ಅಧ್ಯಾಯ ದೇವಿ ಪುರಾಣ ಓದ್ತಿದ್ರು ಅವರು. ದಿನ 18 ಅಧ್ಯಾಯ ಪುರಾಣ ಓದುವಾಗ ಒಂದು ದಿವಸ ಊಟ ಸಿಗಲಿಲ್ಲ ಅವ್ರಿಗೆ. ಊಟ ಸಿಗಲಿಲ್ಲ, ಬೆಣ್ಣೆ ಹಳದಣ್ಣ ರ್ಯಾವಿ ಮಣ್ಣು ತಿಂದು ತಪಸ್ಸೆ ಮಾಡಿ 18 ಅಧ್ಯಾಯ ಓದಿರಂತ. ಆವಾಗ ಗುರುಗಳು ಅಂದ್ರಂತ ಬಣ್ಣಟ್ಟಿದ್ರು ಮಾಸ್ವಾಮಿಗಳು, ತಮ್ಮ ನೀನು 18 ಅಧ್ಯಾಯ ದೇವಿ ಪುರಾಣ ಓದ್ತಿಲ್ಲ, ಇವತ್ತು ದೇವಿ ಬೆಟ್ಟಕ್ಕ ನಿನಗೆ ಏನಾರು ಬೇಡ್ತಿದ್ರೆ ಬೇಡು ಅಂದ್ರಂತವ್ರು. ಆವಾಗ ದೇವಿ ಭೇಟಿ ಅಲ್ಲಂತ. ಏನಪ್ಪ ಸಾಧು ಏನಾರು ಬೇಡ್ತಿದ್ರೆ ಬೇಡ ಕೊಡ್ತೇನೆ ಅಂದ್ರೆ, ಯವ್ವ ನನಗೇನು ಕೊಡೋದು ಬೇಡ, ನನಗೇನು ಕೊಡ್ಬೇಕಂದ್ರೆ 2 ಸೇರದ ಹೋಳಿಗೆ, 2 ಸೇರದ ಅನ್ನ,
ಪಂಚರ್ ಬದ್ನಿಕಾಯಿ ಸೇರು ತುಪ್ಪ ಕೊಟ್ಟು ಬಿಡ್ತಾಯಿ, ಬೇಡ ಏನು ಬೇಡ ಅನ್ನೋಣ. ಏನು ಬೇಡ್ಕೊಂಡವ? 2 ಸೇರು ಹೋಳಿಗೆ ಊಟ ಮಾಡ್ತಿದ್ದಂತವ ಅಜ್ಜ, 2 ಸೇರದ ಅನ್ನ ತಿಂತಿದ್ದಂತ. ಆ ನಂತರ ಏನು ಮಾಡ್ತಿದ್ದ? ಪಂಚರ್ ಬದ್ನಿಕಾಯಿ ಸೇರು ತುಪ್ಪ ದಿನ ಊಟ ಮಾಡ್ತಿದ್ದಂತ. ಅದು ಎಲ್ಲ ದಿನ ದೇವಿ ತಂದು ಕೊಡಲಂತ. ಒಂದು ದಿವಸ ಪಂಡ್ರಾಪುರಕ್ಕೆ ಹೋಗಿದ್ರಂತ. ಯಾರ್ಯಾರು? ಶಿವಾನಂದ ಅಜ್ಜವರು, ಗುಡಿಸಾಗರ ಸಾಧು ಅಪ್ಪನವರು. ಎಲ್ಲಿಗೆ? ಪಂಡ್ರಾಪುರಕ್ಕೆ. ಶಿವಾನಂದ ಅಜ್ಜವ್ರು ಅಂದ್ರಂತ, ಅಲ್ಲೋ ಸಾಧು ಶಿವಗೆ, ಇವತ್ತು ಏಕಾದಶಿ ಐತಿ, ಏಕಾದಶಿ ಐತಲ್ಲ, ಮತ್ತು ಇವತ್ತು ನಿನಗೆ ಎಲ್ಲಿ ಹೋಳಿ ಸಿಗ್ತಾವ ಅಂದ್ರಂತ. ಕೊಡ್ಲಿ ಬಿಟ್ಟರೆ ಬಿಡಲಿ, ದೇವಿಗೆ ಕೊಡ್ತಾವೆ, ನನಗೇನಾಗೈತಿ ಅಂದಂತಾವ. ಆವಾಗ ಎಲ್ಲರೂ ಕುಂತ್ರಂತ. ಅಲ್ಲೊಬ್ಬ ಬ್ರಾಹ್ಮಣ ತಂದೆ ಏನು ಮಾಡಿದ್ದ? ಶ್ರದ್ಧಾಂಜಲಿ ಮಾಡಿದ್ದ, ಪುಣ್ಯರಾಧನೆ. ಅವಾಗ ಯಾವ ಸ್ವಾಮಿಗಳು ಸಿಗಲಿಲ್ಲ. ಅವ ಸೀದವಾಗಿ ಗುಡಿಸಾಗರ ಸಾಧು ಅಪ್ಪನವ್ರ ಹತ್ರ ಬಂದಂತ. ಯಪ್ಪ, ನಮ್ಮ ಮನೆಗೆ ಊಟಕ್ಕೆ ಬರ್ತೀರಿ ಅಣ್ಣಂತ. ನೀ ಏನು ಮಾಡಿಸಿಪ್ಪ ಅಣ್ಣಂತ. ನಾ 2 ಸೇರು ಹೋಳಿಗೆ ಮಾಡ್ಸೇನ್ರಿ, 2 ಸೇರ್ದು ಅನ್ನ ಮಾಡ್ಸೇನ್ರಿ, ಪಂಚರ್ ಬದ್ನಿಕಾಯಿ ಮಾಡ್ಸೇನ್ರಿ, ಸೇರು ತುಪ್ಪ ಐತಿ ನೋಡ್ರಿ ಅಂತ. ನಡಿಲಿ ಹೆಂಗಾರು ಬರ್ತೀನಿ ಅಂದ್ರಂತ. ಊಟ ಮಾಡಿ ಬಂದ್ರಂತ. ಯಾಕೆ ಹೇಳ್ತೀನಿ ಅಂದ್ರೆ, ಯಾರು ಪಕ್ಕ ದೇವಿ ಭಕ್ತರಾಕಾರ ಅವರಿಗೆ ಕುಂತ್ರೂ ಆಶೀರ್ವಾದ ಮಾಡ್ತಾಳೆ, ನಿಂತರೂ ಆಶೀರ್ವಾದ ಮಾಡ್ತಾಳೆ, ಬೇಡಿದು ಕೊಡ್ತಾಳೆ. ಅದಕ್ಕಾಗಿ ಇವತ್ತು ಹುಣ್ಣಿಮೆ ಐತಿ, ಹೋಳಿಗೆ ಮಾಡ್ಯಾರ ನಮ್ಮ ತಾಯಿಗಳು. ಹೋಳಿಗೆ ಮಾಡ್ಯಾರ ಖರೆ. ಹೆಂಗೆ ಹೋಳಿಗೆ ಮಾಡ್ಯಾರ ಅಂದ್ರೆ, ಮೊದಲು ಹೇಳ್ತಾರೆ ದಾಂಡಿ ನೋಡಿ ಹೋಳಿಗೆ ತಿನ್ಬೇಕಂತ, ಸ್ವಾಂಡಿ ನೋಡಿ ಕಡ್ಲೆ ತೊಗೋಬೇಕಂತ. ಏನು ಮಾಡ್ಬೇಕು? ದಾಂಡಿ ನೋಡಿ ಹೋಳಿಗೆ ತಿನ್ನಬೇಕು, ಸ್ವಾಂಡಿ ನೋಡಿ ಕಣ್ಣೆ ತೊಗೋಬೇಕಂತ. ಅದಕ್ಕೆ ಹೋಳಿಗೆಯನ್ನು ಮಾಡ್ತಕ್ಕಂಥ ಸದ್ಭಕ್ತರು ಮತ್ತು ಹಿಟ್ಟನ್ನ ಹಾಕಿ ಬರಲಿಲ್ಲ, ಅದನ್ನ ಹಾಕಿ ಬರಲಿಲ್ಲ ಅಂದ್ರೆ ಹೆಂಗಾರ ಮಾಡಿದ್ರು ಹೋಳಿಗೆ ಅಲ್ಲದು. ಆ ಹೋಳಿಗೆ ಮಾಡಬೇಕಾದ್ರೂ ಭಕ್ತಿಲಿಂದ, ಶ್ರದ್ಧೆಯಿಂದ ಆ ಜಗನ್ಮಾತೆ ಆಶೀರ್ವಾದ ಮಾಡಿ ನಾವೆಲ್ಲರೂ ಧನ್ಯರಾಗೋಣ ಅಂತ ತಿಳ್ಕೊಂಡು ನಾನು 2 ಮಾತನ್ನು ಮುಗಿಸಿದ್ದೀನಿ.